2030ರಲ್ಲಿ 1 ಗ್ರಾಂ ಚಿನ್ನದ ಬೆಲೆ ಎಷ್ಟಾಗಬಹುದು ಗೊತ್ತಾದ್ರೆ ಈ ರೀತಿಯಲ್ಲಿ ಖರೀದಿ ಮಾಡೋ ಆಸೆನೆ ಇಟ್ಕೊಳ್ಳಲ್ಲ ನೀವು. ಚಿನ್ನದ ರೇಟ್ ಭಾರತದಲ್ಲಿ ದಿನದಿನಕ್ಕೂ ಏರ್ತಾನೆ ಇದೆ. ಈಗ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು ನೀಡಿರೋ ವರದಿ ಕೇಳಿದ್ರೆ ಎಲ್ಲರೂ ಒಂದು ಕ್ಷಣ ಶಾಕ್ ಆಗ್ತೀರಾ. ಹೌದು, ಅರ್ಥಶಾಸ್ತ್ರಜ್ಞರ ಪ್ರಕಾರ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ದತ್ತಾಂಶ ಮತ್ತು ಹೀಗಿರೋ ಹಣದುಬ್ಬರದ ಪ್ರಕಾರ 2030ರ ಹೊತ್ತಿಗೆ ಬಂಗಾರದ ಬೆಲೆ ಎಷ್ಟಾಗಲಿದೆ, ಕಡಿಮೆ ಆಗುತ್ತಾ ಅಥವಾ ಈಗಿರುವ ಬೆಲೆಗಿಂತ ಡಬಲ್ ಆಗುತ್ತಾ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ನೀವು ಕೂಡ ಚಿನ್ನವನ್ನು ಇಷ್ಟಪಡುವವರಾಗಿದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ಇದೇ ರೀತಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಜಾಗತಿಕ ಮಟ್ಟದಲ್ಲಿ ಚಿನ್ನದ ರೇಟ್ ದಿನದಿನಕ್ಕೂ ಒಂದೊಂದು ರೀತಿಯಲ್ಲಿ ಏರ್ತಾನೆ ಇದೆ. ಈಗ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು ನೀಡಿರೋ ವರದಿ ಪ್ರಕಾರ 2030ರ ಹೊತ್ತಿಗೆ ಚಿನ್ನದ ಬೆಲೆ ಸಾರ್ವಕಾಲಿಕ ಗರಿಷ್ಠ ಮಟ್ಟ ಮುಟ್ಟೋದು ಗ್ಯಾರಂಟಿ ಅಂತೆ. ಹೌದು, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ದತ್ತಾಂಶಗಳು ಮತ್ತು ಜಾಗತಿಕ ಮಟ್ಟದಲ್ಲಿ ಈಗಿರೋ ಹಣದುಬ್ಬರ ನೋಡಿದ್ರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಬಂಗಾರದ ಬೆಲೆ ಈಗಿರೋದಕ್ಕಿಂತ ಡಬಲ್ ಆಗಲಿದೆಯಂತೆ. ಹೌದು, ನೀವು ಕೇಳ್ತಿರೋದು ನಿಜ. ಈಗಿರುವಂತಹ ಟ್ರೆಂಡ್ ಹಿಂಗೆ ಮುಂದುವರೆದ್ರೆ 2030ರ ಹೊತ್ತಿಗೆ ಸರಿಯಾಗಿ 1 ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ 30,000 ರೂಪಾಯಿ ಆಗುವ ಸಾಧ್ಯತೆ ಇದೆ ಅಂತ ಆರ್ಥಿಕ ತಜ್ಞರು ಅಂದಾಜು ಮಾಡಿದ್ದಾರೆ. ಅಂದ್ರೆ ಒಂದು ಪವನ್ ಅಂದ್ರೆ 8 ಗ್ರಾಂ ಚಿನ್ನ ಬೇಕಂದ್ರೆ ಲಕ್ಷ ಎಣಿಸಬೇಕಾಗುತ್ತೆ. ಸಾಮಾನ್ಯ ಜನರಿಗೆ ಚಿನ್ನ ಗಗನ ಕುಸುಮ ಆಗೋ ಕಾಲ ದೂರ ಇನ್ನೇನಿಲ್ಲ. ಹೌದು, ಕಾಲ ಕಳೆದಂತೆ ನಮ್ಮ ಬಳಿ ಇರುವಂತಹ ಹಣದ ಮೌಲ್ಯ ಅಥವಾ ಕರೆನ್ಸಿ ಅಂತ ಏನ್ ಕರಿತೀವಲ್ಲ, ಅದರ ಬೆಲೆ ಕಡಿಮೆ ಆಗುತ್ತೆ. ಆದ್ರೆ ಚಿನ್ನದ ಬೆಲೆ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ, ಅದು ಏರ್ತಲೇ ಹೋಗುತ್ತೆ. ಹೀಗಾಗಿ ಜನ ಮತ್ತು ದೊಡ್ಡ ದೊಡ್ಡ ಶ್ರೀಮಂತರು ಚಿನ್ನವನ್ನೇ ಅತ್ಯಂತ ಸುರಕ್ಷಿತ ಹೂಡಿಕೆ ಅಂತ ನಂಬಿದ್ದಾರೆ. ಎಲ್ಲರೂ ಇದರ ಮೇಲೆ ದುಡ್ಡು ಹಾಕ್ತಿರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಹೌದು, ಬರೀ ಜನರಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಇರುವ ಎಲ್ಲ ದೇಶಗಳ ರಿಸರ್ವ್ ಬ್ಯಾಂಕ್ ಅಥವಾ ಕೇಂದ್ರ ಬ್ಯಾಂಕ್ಗಳು ಟನ್ಗಟ್ಟಲೆ ಚಿನ್ನ ಖರೀದಿಸಿ ತಮ್ಮ ಲಾಕರ್ ತುಂಬಿಸ್ಕೊಳ್ತಿವೆ. ಹೀಗೆ ಸರ್ಕಾರಗಳೇ ಚಿನ್ನವನ್ನು ಸ್ಟಾಕ್ ಮಾಡ್ಕೊಳ್ತಿರೋದ್ರಿಂದ ಮಾರುಕಟ್ಟೆಯಲ್ಲಿ ಚಿನ್ನದ ಕೊರತೆ ಉಂಟಾಗಿ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ಏರ್ತಾ ಇದೆ. ಚಿನ್ನದ ಬೆಲೆ ಏರಲು ಇನ್ನೊಂದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಗಣಿಗಳಿಂದ ಚಿನ್ನ ತೆಗೆಯೋ ಖರ್ಚು ಪ್ರತಿ ವರ್ಷ ಜಾಸ್ತಿ ಆಗ್ತಿದೆ. ಇದಲ್ಲದೆ ಹೊಸ ಚಿನ್ನದ ಗಣಿಗಳು ಸಿಗ್ತಿಲ್ಲ. ಭೂಮಿಯಲ್ಲಿ ಚಿನ್ನದ ನಿಕ್ಷೇಪ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಿದೆ. ಹೌದು, ಚಿನ್ನ ಸಿಗೋದು ಕಮ್ಮಿ ಆದ್ರೆ ಕೇಳೋರು ಜಾಸ್ತಿ. ಹಾಗಾಗಿ ಬೆಲೆ ಏರಿಕೆ ಅನಿವಾರ್ಯ ಅಂತಾರೆ ಆರ್ಥಿಕ ತಜ್ಞರು. ಈಗ ಪ್ರಪಂಚದಲ್ಲಿ ದೇಶಗಳ ನಡುವೆ ಯುದ್ಧದ ವಾತಾವರಣ ಇದೆ. ಅಮೆರಿಕದ ಡಾಲರ್ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಆರ್ಥಿಕ ನಿರ್ಬಂಧಗಳ ಭಯದಿಂದ ರಷ್ಯಾ ಮತ್ತು ಚೀನಾದಂತಹ ದೇಶಗಳು ಡಾಲರ್ ನಮ್ಮದೇ, ಚಿನ್ನ ಅಂತ ಚಿನ್ನದ ಮೇಲೆ ಅವಲಂಬಿತವಾಗ್ತಿವೆ. ಇದು ಚಿನ್ನದ ರೇಟ್ ಏರಲು ಪ್ರಮುಖ ಕಾರಣವಾಗಿದೆ ಅಂತಾನೆ ಹೇಳಬಹುದು. ಹೌದು, ಹಣದುಬ್ಬರ ಅಥವಾ ಬೆಲೆ ಏರಿಕೆ ಹೀಗೆ ಮುಂದುವರೆದ್ರೆ 2030ಕ್ಕೆ ರೂಪಾಯಿ ಮೌಲ್ಯ ತುಂಬಾ ಕುಸಿಯುತ್ತೆ. ಆಗ ನಾವು ಒಂದು ಸಣ್ಣ ವಸ್ತು ತಗೋಬೇಕಾದ್ರೂ ಜಾಸ್ತಿ ದುಡ್ಡು ಕೊಡಬೇಕಾಗುತ್ತೆ. ಈ ಎಲ್ಲ ಲೆಕ್ಕಾಚಾರ ಹಾಕಿ ನೋಡಿದ್ರೆ ಚಿನ್ನದ ಬೆಲೆ 1 ಗ್ರಾಂಗೆ 30,000 ರೂಪಾಯಿ ಆಗೋದು ಪಕ್ಕ ಅಂತಿದ್ದಾರೆ ಆರ್ಥಿಕ ತಜ್ಞರು. ಹೌದು, ಮುಂದೆ ಮಕ್ಕಳ ಮದುವೆ ಅಥವಾ ಫ್ಯೂಚರ್ ಪ್ಲಾನ್ ಇದ್ರೆ ಮುಂದೆ ಚಿನ್ನ ಖರೀದಿ ಮಾಡಿದ್ರೆ ಆಯ್ತು ಅಂತ ಕಾಯೋದು ಬೇಡ. ಈಗಲೇ ಚಿನ್ನ ತಗೊಂಡಿಟ್ಕೊಳ್ಳೋದು ಒಳ್ಳೆಯದು. ಇದು ಬುದ್ಧಿವಂತಿಕೆ. 2030ಕ್ಕೆ ಚಿನ್ನ ಕೇವಲ ಶ್ರೀಮಂತರ ಸೊತ್ತಾದ್ರೂ ಆಶ್ಚರ್ಯ ಏನಿಲ್ಲ. ನಿಮ್ಮ ಪ್ರಕಾರ 2030ಕ್ಕೆ ಚಿನ್ನದ ಬೆಲೆ ಎಷ್ಟಾದ್ರೆ ಒಳ್ಳೆಯದು ಅಂತ ಕಮೆಂಟ್ ಮಾಡಿ. ಹಾಗೆ ಮಾಹಿತಿನ ನಿಮ್ಮೆಲ್ಲ ಆತ್ಮೀಯರಿಗೂ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.